ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಲಕ್ಷ್ಮಣನು ಕಿಷ್ಕಿಂಧ ಪಟ್ಟಣದ ಸೌಂದರ್ಯವನ್ನು ನೋಡುತ್ತಾ ಸುಗ್ರೀವನ ಅರಮನೆಗೆ ಹೋಗಿ ಕ್ರೋಧಪೂರ್ವಕವಾಗಿ ಧನುಸ್ಸನ್ನು ಠೇಂಕರಿಸಿದುದು. ಭಯಗೊಂಡ ಸುಗ್ರೀವನು ಲಕ್ಷ್ಮಣನನ್ನು ಸಮಾಧಾನಗೊಳಿಸಲು ತಾರೆಯನ್ನು ಕಳುಹಿಸಿಕೊಟ್ಟುದು. ತಾರೆಯು ಲಕ್ಷ್ಮಣನಿಗೆ ಸಮಾಧಾನ ಹೇಳುತ್ತಾ ಅಂತಃಪುರಕ್ಕೆ ಕರೆದೊಯ್ದುದು ಎಂಬ 33ನೆಯ ಸರ್ಗಕ್ಕೆ ಸ್ವಾಗತ. ಅಥ ಪ್ರತಿ ಸಮಾದಿಷ್ಟೋ ಲಕ್ಷ್ಮಣ ಪರಿವೀರ ಪ್ರವಿವೇಶ ಗುಹಾಂ ರಮ್ಯಾಂ ಕಿಷ್ಕಿಂಧಾಂ ರಾಮಶಾಸನಾತ್. ಶತ್ರುವೀರ ಹಂತಕನಾದ ಲಕ್ಷ್ಮಣನು ಅಂಗದಾದಿಗಳ ಮೂಲಕವಾಗಿ ಸುಗ್ರೀವನಿಂದ ಆಹ್ವಾನಿತನಾಗಿ ಶ್ರೀರಾಮನ ಆಜ್ಞೆಯಂತೆ ರಮ್ಯವಾಗಿದ್ದ ಕಿಷ್ಕಿಂಧ ಗುಹೆಯನ್ನು ಪ್ರವೇಶಿಸಿದನು. ಮಹಾಕಾಯರಾದ ಮತ್ತು ಮಹಾಬಲಿಷ್ಠರಾಗಿದ್ದ ಕಪಿನಾಯಕರು ಮಹಾದ್ವಾರದಲ್ಲಿ ಲಕ್ಷ್ಮಣನನ್ನು ಕಂಡೊಡನೆಯೇ ಕೈ ಮುಗಿದುಕೊಂಡು ನಿಂತರು. ನಿಟ್ಟುಸಿರು ಬಿಡುತ್ತಿದ್ದ ಕ್ರುದ್ಧನಾಗಿದ್ದ ದಶರಥನ ಮಗನಾದ ಲಕ್ಷ್ಮಣನನ್ನು ನೋಡಿ ಕಪಿ ಪ್ರಮುಖರೆಲ್ಲರೂ ಬಹಳವಾಗಿ ಭಯಗೊಂಡರು. ಯಾರೂ ಮುಂದೆ ಬಂದು ಅವನನ್ನು ಸುತ್ತುವರಿದು ನಿಲ್ಲಲಿಲ್ಲ. ಶ್ರೀಮಂತನಾದ ಲಕ್ಷ್ಮಣನು ರತ್ನಮಯವಾಗಿದ್ದ ನಾನಾ ವಿಧವಾದ ರತ್ನಗಳಿಂದ ಸಮೃದ್ಧವಾಗಿದ್ದ ದಿವ್ಯವಾಗಿಯೂ ರಮ್ಯವಾಗಿಯೂ ಇದ್ದ ಸುಪುಷ್ಪಿತವಾದ ಅರಣ್ಯದಿಂದ ಸಮಾವೃತವಾಗಿದ್ದ ದೊಡ್ಡದಾದ ಕಿಷ್ಕಿಂಧ ಗುಹೆಯನ್ನು ನೋಡಿದನು. ಮಹಾಸೌಧಗಳಿಂದಲೂ ಉಪ್ಪರಿಗೆ ಮನೆಗಳಿಂದಲೂ ನಿಬಿಡವಾಗಿದ್ದ ನಾನಾ ವಿಧವಾದ ಮಾರುಕಟ್ಟೆಗಳಿಂದಲೂ ಸಮಲಂಕೃತವಾಗಿದ್ದ ಸಕಲ ವಿಧವಾದ ಕಾಮನೆಗಳನ್ನು ಪೂರೈಸುವ ಫಲ ಪುಷ್ಪ ಭರಿತವಾದ ವೃಕ್ಷಗಳಿಂದ ಶೋಭಾಯಮಾನವಾಗಿ ಕಾಣುತ್ತಿದ್ದ ಕಿಷ್ಕಿಂಧ ಗುಹೆಯನ್ನು ಲಕ್ಷ್ಮಣನು ನೋಡಿದನು. ದೇವಗಂಧರ್ವರ ಮಕ್ಕಳಾದ ಮನ ಬಂದಂತೆ ರೂಪಗಳನ್ನು ಧರಿಸುವ ಸಾಮರ್ಥ್ಯವುಳ್ಳ ದಿವ್ಯವಾದ ಮಾಲೆಗಳನ್ನು ವಸ್ತ್ರಗಳನ್ನು ಧರಿಸಿದ್ದ ಮನಸ್ಸಿಗೆ ಆಹ್ಲಾದವಾಗುವಂತಹ ದರ್ಶನವುಳ್ಳ ವಾನರರಿಂದ ಶೋಭಾಯಮಾನವಾಗಿ ಕಾಣುತ್ತಿದ್ದ ಕಿಷ್ಕಿಂಧ ಗುಹೆಯನ್ನು ಲಕ್ಷ್ಮಣನು ನೋಡಿದನು. ಚಂದನ, ಅಗರು ಮತ್ತು ಕಮಲಗಳ ಗಂಧಗಳಿಂದಲೂ ಮೈರೇಯ ಮತ್ತು ಜೇನುತುಪ್ಪಗಳ ವಾಸನೆಯಿಂದಲೂ ಪರಿಮಳಯುಕ್ತವಾಗಿದ್ದ ಹೆದ್ದಾರಿಗಳಿಂದ ಕೂಡಿದ್ದ ವಿಂಧ್ಯ ಮತ್ತು ಮೇರು ಪರ್ವತಗಳಿಗೆ ಸಮಾನವಾಗಿದ್ದ ಸಮತಟ್ಟಿನಲ್ಲಿದ್ದ ಪ್ರಾಸಾದಗಳಿಂದ ಶೋಭಾಯಮಾನವಾಗಿ ಕಾಣುತ್ತಿದ್ದ ಕಿಷ್ಕಿಂಧ ಪಟ್ಟಣವನ್ನು, ನಿರ್ಮಲವಾಗಿದ್ದ ಗಿರಿ ನದಿಗಳನ್ನು ಲಕ್ಷ್ಮಣನು ನೋಡಿದನು. ರಮ್ಯವಾಗಿದ್ದ ಅಂಗದನ ಅರಮನೆಯನ್ನು, ಮೈಂದ ದ್ವಿವಿಧರ ಮನೆಗಳನ್ನು, ಗವಯ, ಗವಾಕ್ಷ, ಗಜ, ಶರಭರ ಮತ್ತು ವಿದ್ಯುನ್ಮಾಲಿ, ಸಂಪಾತಿ, ಸೂರ್ಯಾಕ್ಷ, ಹನುಮಂತರ ಮನೆಗಳನ್ನು, ವೀರಬಾಹು, ಸುಬಾಹುಗಳ ಮತ್ತು ಮಹಾತ್ಮನಾದ ನಳನ ಅರಮನೆಗಳನ್ನು, ಕುಮುದ, ಸುಷೇಣ, ತಾರ, ಜಾಂಬವಂತ, ದಧಿವಕ್ತ್ರ, ನೀಲ, ಸುಪಾಟಲ, ಸುನೇತ್ರರ ಮನೆಗಳನ್ನು ಲಕ್ಷ್ಮಣನು ಆ ರಾಜಮಾರ್ಗದಲ್ಲಿ ನೋಡಿದನು. ಆ ಕಪಿ ಮುಖ್ಯರ ಮನೆಗಳೆಲ್ಲವೂ ಸುಭದ್ರವಾಗಿ ನಿರ್ಮಿಸಲ್ಪಟ್ಟಿದ್ದವು. ಬಿಳಿಯ ಮೋಡಗಳಂತೆ ಪ್ರಕಾಶಮಾನವಾಗಿದ್ದವು. ದಿವ್ಯವಾದ ಪುಷ್ಪಮಾಲೆಗಳಿಂದ ಸಮಲಂಕೃತವಾಗಿದ್ದವು. ವಿಪುಲವಾದ ಧನಧಾನ್ಯಗಳಿಂದ ತುಂಬಿ ಹೋಗಿದ್ದವು. ಶ್ರೇಷ್ಠವಾದ ಸ್ತ್ರೀಯರಿಂದಲೂ ಸಂಪನ್ನವಾಗಿದ್ದ ಆ ಸೌಧಗಳು ಅತ್ಯಂತ ಶೋಭಾಯಮಾನವಾಗಿ ಕಾಣುತ್ತಿದ್ದವು. ಬಳಿಕ ಲಕ್ಷ್ಮಣನು ಬಿಳಿಯ ಬಣ್ಣದ ಪ್ರಾಕಾರದಿಂದ ಸುತ್ತುವರಿಯಲ್ಪಟ್ಟಿದ್ದು ಪ್ರವೇಶಿಸಲು ದುಸ್ಸಾಧ್ಯವಾಗಿದ್ದ ಇಂದ್ರನ ಅರಮನೆಯೋಪಾದಿಯಲ್ಲಿದ್ದ ಸುಗ್ರೀವನ ಬಹುರಮ್ಯವಾದ ಅರಮನೆಯನ್ನು ನೋಡಿದನು. ಕೈಲಾಸ ಶಿಖರದಂತೆ ಬಿಳಿಯ ಬಣ್ಣದ ಉಪ್ಪರಿಗೆ ಮನೆಗಳ ಶಿಖರಗಳಿಂದಲೂ ಸಕಲ ಕಾಮನೆಗಳನ್ನು ಪೂರೈಸುವ ಫಲಪುಷ್ಪ ಭರಿತವಾದ ವೃಕ್ಷಗಳಿಂದಲೂ ಶೋಭಾಯಮಾನವಾಗಿ ಕಾಣುತ್ತಿದ್ದ ಸುಗ್ರೀವನ ಅರಮನೆಯನ್ನು ಲಕ್ಷ್ಮಣನು ನೋಡಿದನು. ಮಹೇಂದ್ರನಿಂದ ಕೊಡಲ್ಪಟ್ಟಿದ್ದ ಕಾಂತಿಯುಕ್ತವಾದ ನೀಲ ಮೇಘಗಳಿಗೆ ಸಮಾನವಾಗಿದ್ದ ಶೀತಳವಾದ ನೆಳಲಿನಿಂದ ಕೂಡಿದ್ದ ಮನಸ್ಸಿಗೆ ಆಹ್ಲಾದಕರವಾಗಿದ್ದ ದಿವ್ಯವಾದ ಪುಷ್ಪ ಫಲಗಳುಳ್ಳ ವೃಕ್ಷಗಳಿಂದ ಸುತ್ತುವರಿಯಲ್ಪಟ್ಟಿದ್ದ ಸುಗ್ರೀವನ ಅರಮನೆಯನ್ನು ಲಕ್ಷ್ಮಣನು ನೋಡಿದನು. ಶಸ್ತ್ರಪಾಣಿಗಳಾದ ಮತ್ತು ಬಲಿಷ್ಠರಾದ ವಾನರರಿಂದ ಅರಮನೆಯ ಮಹಾದ್ವಾರವು ರಕ್ಷಿಸಲ್ಪಡುತ್ತಿದ್ದಿತು. ದಿವ್ಯವಾದ ಪುಷ್ಪ ಮಾಲೆಗಳಿಂದ ಸಮಲಂಕೃತವಾಗಿದ್ದ ಪುಟಕ್ಕೆ ಹಾಕಿದ ಚಿನ್ನದ ತೋರಣಗಳಿಂದ ಕಂಗೊಳಿಸುತ್ತಿದ್ದ ಶುಭ್ರವಾಗಿದ್ದ ಸುಗ್ರೀವನ ಅರಮನೆಯನ್ನು ಮಹಾಬಲನಾದ ಲಕ್ಷ್ಮಣನು ಸೂರ್ಯನು ಮಹಾಮೇಘಗಳ ಮಧ್ಯೆ ನುಗ್ಗುವಂತೆ ಯಾವ ಅಡೆತಡೆಗಳು ಇಲ್ಲದೆ ಪ್ರವೇಶಿಸಿದನು. ಅನೇಕ ವಾನರರಿಂದ ಸಮಾಕುಲವಾಗಿದ್ದ 7 ದ್ವಾರಗಳನ್ನು ದಾಟಿ ದೊಡ್ಡ ದೊಡ್ಡ ವಾನರರಿಂದ ರಕ್ಷಿಸಲ್ಪಡುತ್ತಿದ್ದ ವಿಶಾಲವಾದ ಅಂತಃಪುರವನ್ನು ನೋಡಿದನು. ಸುವರ್ಣಮಯವಾದ ಮತ್ತು ರಜತಮಯವಾದ ಮಂಚಗಳಿಂದಲೂ ಶ್ರೇಷ್ಠವಾದ ಆಸನಗಳಿಂದಲೂ ಬಹುಮೂಲ್ಯವಾದ ರತ್ನಗಂಬಳಿಗಳಿಂದಲೂ ಶೋಭಾಯಮಾನವಾಗಿ ಕಾಣುತ್ತಿದ್ದ ಸುಗ್ರೀವನ ಅಂತಃಪುರವನ್ನು ವೀಕ್ಷಿಸುತ್ತಾ ಒಳಗೆ ಪ್ರವೇಶಿಸುತ್ತಲೇ
ಲಕ್ಷ್ಮಣನು ವೀಣಾ ನಿನಾದದಿಂದಲೂ ಗಾಯನದಿಂದಲೂ ಸಮ್ಮಿಶ್ರವಾಗಿದ್ದ, ತಾಳಕ್ಕೆ ಹೊಂದಿಕೊಳ್ಳುವಂತೆ ಪದಾಕ್ಷರಗಳಿಂದ ಕೂಡಿದ್ದ, ಸತತವಾಗಿ ನಡೆಯುತ್ತಿದ್ದ ಸಂಗೀತದ ಸುಮಧುರವಾದ ನಿನಾದವನ್ನು ಕೇಳಿದನು. ಸುಗ್ರೀವನ ಆ ಅಂತಃಪುರದಲ್ಲಿ ರೂಪ ಯೌವನಗಳಿಂದ ಗರ್ವಿತರಾಗಿದ್ದ, ವಿಧ ವಿಧವಾದ ಆಕಾರಗಳನ್ನು ಹೊಂದಿದ್ದ ಬಹಳ ಮಂದಿ ಸ್ತ್ರೀಯರನ್ನು ನೋಡಿದನು. ಪುಷ್ಪಗಳಿಂದ ಪೋಣಿಸಿದ ಮಾಲೆಗಳನ್ನು ಹಿಡಿದಿದ್ದ, ಶ್ರೇಷ್ಠವಾದ ಹಾರಗಳನ್ನು ಕಟ್ಟಲು ಅವಸರ ಪಡುತ್ತಿದ್ದ, ಶ್ರೇಷ್ಠವಾದ ಆಭರಣಗಳಿಂದ ಸಮಲಂಕೃತರಾಗಿದ್ದ ಸತ್ಕುಲ ಪ್ರಸೂತೆಯರಾದ ಸ್ತ್ರೀಯರನ್ನು ನೋಡಿದನು. ಸುಗ್ರೀವನ ಅನುಚರರಲ್ಲಿ ಅತೃಪ್ತರಾದವರಾಗಲಿ, ಏಕಾಗ್ರವಾದ ಮನಸ್ಸಿಲ್ಲದೆ ಇರುವವರಾಗಲಿ, ಭೂಷಣಗಳಿಂದ ಅಲಂಕರಿಸಿಕೊಳ್ಳದೆ ಇರುವವರಾಗಲಿ ಅವನಿಗೆ ಕಾಣಿಸಲಿಲ್ಲ. ಶ್ರೀಮಂತನಾದ ಲಕ್ಷ್ಮಣನು ಅಲ್ಲಿ ಕಾಲಂದಿಗೆಗಳ ಶಬ್ದವನ್ನು, ಒಡ್ಯಾಣವೇ ಮೊದಲಾದ ಸ್ತ್ರೀಯರ ಆಭರಣಗಳ ಧ್ವನಿಯನ್ನು ಕೇಳಿ ಬಹಳವಾಗಿ ನಾಚಿಕೊಂಡನು. ಆಭರಣಗಳ ಶಬ್ದವನ್ನು ಮಾತ್ರವೇ ಕೇಳಿದ ಲಕ್ಷ್ಮಣನು ರೋಷಾವೇಶದಿಂದ ಅತ್ಯಂತ ಕ್ರುದ್ಧನಾಗಿ ಧನುಷ್ಠಂಕಾರ ಶಬ್ದದಿಂದ ಎಲ್ಲ ದಿಕ್ಕುಗಳನ್ನು ತುಂಬಿಬಿಟ್ಟನು. ಶ್ರೀರಾಮನ ಶೋಕದಿಂದ ಪ್ರಭಾವಿತನಾಗಿದ್ದ ಲಕ್ಷ್ಮಣನು ಮುನ್ನುಗ್ಗಿ ಹೋಗಬೇಕಾಗಿದ್ದರೂ ಸದ್ವೃತ್ತಿಯುಳ್ಳವನಾದುದರಿಂದ ಹಿಂದಕ್ಕೆ ಸರಿದು ಸ್ತ್ರೀ ಸಮೂಹದಿಂದ ತುಂಬಿ ಹೋಗಿದ್ದ ಅಂತಃಪುರವನ್ನು ಪ್ರವೇಶಿಸದೆ ಏಕಾಂತವಾದೊಂದು ಸ್ಥಳದಲ್ಲಿ ನಿಂತುಕೊಂಡನು. ಪ್ಲವಗೇಶ್ವರನಾದ ಸುಗ್ರೀವನು ಧನುಷ್ಠಂಕಾರದ ಮಹಾಶಬ್ದದಿಂದ ಲಕ್ಷ್ಮಣನು ಬಂದಿರುವನೆಂಬುದನ್ನು ತಿಳಿದು ಬಹಳ ಭಯಗೊಂಡವನಾಗಿ ಸಿಂಹಾಸನದಿಂದ ಮುಗ್ಗರಿಸಿದನು. ಹಿಂದೆ ಅಂಗದನು ಹೇಳಿದ್ದಂತೆ ಸೋದರ ಪ್ರೇಮಿಯಾದ ಲಕ್ಷ್ಮಣನು ಇಲ್ಲಿಗೆ ಬಂದಿರುವನೆಂಬುದು ಈಗ ಸ್ಪಷ್ಟವಾಯಿತು ಎಂದು ಉದ್ಗರಿಸಿದನು. ವಾನರೇಶ್ವರನಾದ ಸುಗ್ರೀವನಿಗೆ ಲಕ್ಷ್ಮಣನು ಕಿಷ್ಕಿಂಧೆಯ ಮಹಾದ್ವಾರದ ಬಳಿಗೆ ಬಂದಿರುವ ವಿಷಯವನ್ನು ಅಂಗದನು ಹೇಳಿದ್ದನು. ಧನುಷ್ಠಂಕಾರದ ಶಬ್ದದಿಂದ ಅಂತಃಪುರದ ಬಳಿಗೆ ಬಂದಿರುವನೆಂಬ ವಿಷಯವು ಸ್ಪಷ್ಟವಾಯಿತು. ಒಡನೆಯೇ ಅವನ ಮುಖವು ಬಾಡಿಹೋಯಿತು. ಭಯದಿಂದ ಭ್ರಾಂತ ಚಿತ್ತನಾದ ಆತನು ಸ್ವಲ್ಪ ಸಮಾಧಾನವನ್ನು ತಂದುಕೊಂಡು ಪ್ರಿಯ ದರ್ಶನಳಾದ ತಾರೆಗೆ ಹಿತಕರವಾದ ಈ ಮಾತನ್ನು ಹೇಳಿದನು. ಸುಂದರವಾದ ಹುಬ್ಬುಗಳುಳ್ಳವಳೆ, ಲಕ್ಷ್ಮಣನು ಸ್ವಭಾವದಿಂದ ಮೃದುವಾದ ಮನಸ್ಸಿನವನು. ಆದರೆ ಈಗ ಅವನು ಕ್ರುದ್ಧನಾಗಿ ಇಲ್ಲಿಗೆ ಬಂದಿರುವಂತೆ ಕಾಣುತ್ತಿದೆ. ಇವನ ಈ ಕೋಪಕ್ಕೆ ಕಾರಣವೇನಿರಬಹುದು? ಲಕ್ಷ್ಮಣ ಕುಮಾರನ ಕೋಪಕ್ಕೆ ಕಾರಣವನ್ನು ಊಹಿಸಬಲ್ಲೆಯ? ನರಶ್ರೇಷ್ಠನಾದ ಇವನು ನಿಷ್ಕಾರಣವಾಗಿ ಕೋಪಗೊಳ್ಳತಕ್ಕವನು ಅಲ್ಲ. ಇವನಿಗೆ ನಾವು ಯಾವುದಾದರೂ ಅಪರಾಧವನ್ನು ಮಾಡಿರುವೆವೇ? ನಾವು ಮಾಡಿರುವ ಅಪರಾಧವಾದರೂ ಏನು? ಇವನೇಕೆ ಕೋಪಗೊಂಡಿದ್ದಾನೆ? ಈ ವಿಷಯವನ್ನು ನೀನು ಈಗಲೇ ಬುದ್ಧಿಯಿಂದ ವಿಮರ್ಶಿಸಿ ಹೇಳು. ಅಥವಾ ನೀನು ಈ ಸಮಯದಲ್ಲಿ ಹೀಗೂ ಮಾಡಬಹುದಾಗಿದೆ. ನೀನೇ ಹೋಗಿ ಸಾಂತ್ವನದ ಮಾತುಗಳಿಂದ ಅವನನ್ನು ಪ್ರಸನ್ನಗೊಳಿಸು. ನಿನ್ನ ದರ್ಶನ ಮಾತ್ರದಿಂದಲೇ ವಿಶುದ್ಧವಾದ ಮನಸ್ಸನ್ನು ಹೊಂದುವ ಲಕ್ಷ್ಮಣನು ಕೋಪವನ್ನು ತ್ಯಜಿಸಿಬಿಡುವನು. ನಹಿ ಸ್ತ್ರೀಷು ಮಹಾತ್ಮಾನ ಕಚ್ಚಿತ್ ಕುರುವಂತೆ ದಾರುಣಂ. ಮಹಾತ್ಮರಾದವರು ಸ್ತ್ರೀಯರ ವಿಷಯದಲ್ಲಿ ಕ್ರೌರ್ಯವಾದ ಕಾರ್ಯವನ್ನು ಎಂದಿಗೂ ಮಾಡುವುದಿಲ್ಲ. ನೀನು ಅವನನ್ನು ಸಂದರ್ಶಿಸಿದ ನಂತರ ನಿನ್ನ ಸಮಾಧಾನಕರವಾದ ಮಾತುಗಳ ಪ್ರಭಾವದಿಂದಾಗಿ ಪ್ರಸನ್ನವಾದ ಇಂದ್ರಿಯಗಳನ್ನು ಮನಸ್ಸನ್ನು ಹೊಂದುವ ಶತ್ರು ಹಂತಕನಾದ ಕಮಲ ಪತ್ರಾಕ್ಷನಾದ ಲಕ್ಷ್ಮಣನನ್ನು ನಾನು ಸಂದರ್ಶಿಸುತ್ತೇನೆ. ಸುಗ್ರೀವನು ಹೀಗೆ ಹೇಳಲು ಮಧುಪಾನದಿಂದ ಚಂಚಲವಾದ ಕಣ್ಣುಗಳನ್ನು ಹೊಂದಿದ್ದ, ಜೋಲಾಡುತ್ತಿರುವ ಒಡ್ಯಾಣವನ್ನು, ಸುವರ್ಣಮಯವಾದ ಕಟಿಸೂತ್ರವನ್ನು ಧರಿಸಿದ್ದ, ಶುಭ ಲಕ್ಷಣಯುಕ್ತಳಾಗಿದ್ದ ತಾರಾದೇವಿಯು ತೊಡರಿದ ಹೆಜ್ಜೆಗಳನ್ನಿಡುತ್ತಾ ವಿನಯ ಭಾವದಿಂದ ಬಗ್ಗಿದ ಶರೀರವುಳ್ಳವಳಾಗಿ ಲಕ್ಷ್ಮಣನ ಬಳಿಗೆ ಹೋದಳು. ಮಹಾತ್ಮನಾದ ಲಕ್ಷ್ಮಣನು ಸುಗ್ರೀವನ ಪತ್ನಿಯನ್ನು ನೋಡಿದೊಡನೆಯೇ ಉದಾಸೀನದಿಂದ ಮುಖವನ್ನು ತಗ್ಗಿಸಿಕೊಂಡು ನಿಂತನು. ಹೆಂಗಸಿನ ಮುಂದೆ ಅವನ ಕೋಪವೆಲ್ಲವೂ ಉಡುಗಿ ಹೋಯಿತು. ಮಧುಪಾನದ ಕಾರಣದಿಂದಲೂ ಚಕ್ರವರ್ತಿಯ ಮಗನಾದ ಲಕ್ಷ್ಮಣನ ಪ್ರಸನ್ನತೆಯ ದೃಷ್ಟಿಯಿಂದಲೂ ಪ್ರೋತ್ಸಾಹಿತಳಾದ ತಾರೆಯು ಲಜ್ಜೆಯನ್ನು ತೊರೆದು ಮಹಾಪ್ರಯೋಜನ ಸಾಧಕವಾದ ಅನುನಯ ರೂಪವಾದ ಮೈತ್ರಿಯನ್ನು ಹೆಚ್ಚಿಸಲು ಸಮರ್ಥವಾದ ಗಂಭೀರಾರ್ಥವುಳ್ಳ ಈ ಮಾತುಗಳನ್ನು ಹೇಳಿದಳು. ಕಿಂ ಕೋಪಮೂಲಂ ಮನುಜೇಂದ್ರ ಪುತ್ರ ಕಸ್ತೇನ ಸಂತಿಷ್ಠತಿ ವಾಂಗ್ನ ದೇಶೆ ಕಶುಷ್ಕ ವೃಕ್ಷಂ ವನಮಾಪತಂತಂ ದವಾಗ್ನಿಮಾಸೀದತಿ ನಿರ್ವಿಶಂಕಃ. ರಾಜಪುತ್ರನೇ, ನಿನ್ನ ಕೋಪಕ್ಕೆ ಮೂಲ ಕಾರಣವೇನು? ನಿನ್ನ ಆಜ್ಞಾ ವಚನದಂತೆ ಯಾರು ತಾನೇ ಈಗ ನಡೆದುಕೊಳ್ಳುತ್ತಿಲ್ಲ? ಮರಗಳೆಲ್ಲ ಒಣಗಿ ಹೋಗಿರುವ ಅರಣ್ಯದಲ್ಲಿ ಹೊತ್ತಿಕೊಂಡು ವೇಗವಾಗಿ ಹರಡುತ್ತಿರುವ ಅಗ್ನಿಯ ಸಮೀಪಕ್ಕೆ ಭಯರಹಿತನಾಗಿ ಯಾವನು ತಾನೇ ಹೋಗಬಲ್ಲನು? ಲಕ್ಷ್ಮಣನು ತಾರೆಯ ಸಾಂತ್ವನ ಪೂರ್ವಕವಾದ ಮತ್ತು ಪ್ರೇಮಪೂರ್ವಕವಾದ ಭಾವವನ್ನು ಪ್ರಕಟಗೊಳಿಸುವ ಮಾತನ್ನು ಕೇಳಿದನು. ಅವಳ ಮಾತಿನಲ್ಲಿ ಅವನಿಗೆ ಸಂದೇಹ ಉಂಟಾಗಲಿಲ್ಲ.
ಅವನು ತಾರೆಗೆ ಹೀಗೆಂದನು, ಪತಿಯ ಹಿತದಲ್ಲಿಯೇ ಆಸಕ್ತನಾಗಿರುವವಳೆ, ನಿನ್ನ ಪತಿಯು ಕಾಮಾಭಿಭೂತನಾಗಿ ಧರ್ಮಾರ್ಥ ಸಂಗ್ರಹದಲ್ಲಿ ನಿರಾಸಕ್ತನಾಗಿರುವನೆಂಬ ವಿಷಯವು ನಿನಗಿನ್ನೂ ತಿಳಿದಿಲ್ಲವೇ? ಅಮಾತ್ಯರಿಂದಲೋ ಪರಿಜನರಿಂದಲೋ ಪರಿವೃತನಾಗಿರುವ ನಿನ್ನ ಪತಿಯು ರಾಜ್ಯದ ಅರ್ಥವ್ಯವಸ್ಥೆಯ ಬಗೆಗೂ ಚಿಂತಿಸುತ್ತಿಲ್ಲ. ಶೋಕಪರಾಯಣರಾಗಿರುವ ನಮ್ಮ ವಿಷಯವಾಗಿಯೂ ಚಿಂತಿಸುತ್ತಿಲ್ಲ. ನಿರಂತರವಾಗಿ ಕಾಮೋಪಭೋಗಗಳಲ್ಲಿಯೇ ಆಸಕ್ತನಾಗಿದ್ದಾನೆ. ಸೀತೆಯನ್ನು ಹುಡುಕಲು ನಿಗದಿಪಡಿಸಿದ್ದ 4 ತಿಂಗಳ ಅವಧಿಯು ಕಳೆದು ಹೋದರೂ ಮಾದಕ ಪದಾರ್ಥಗಳ ಸತತವಾದ ಸೇವನೆಯಿಂದ ಮದೋನ್ಮತ್ತನಾಗಿರುವ ನಿನ್ನ ಪತಿಯು ಸ್ವೇಚ್ಛೆಯಿಂದ ವಿಹರಿಸುತ್ತಿದ್ದಾನೆ. 4 ಮಾಸಗಳು ಕಳೆದು ಹೋಗಿವೆ ಎಂಬ ಅರಿವೇ ಅವನಿಗೆ ಇಲ್ಲವಾಗಿದೆ. ನಹಿ ಧರ್ಮಾರ್ಥ ಸಿದ್ಧ್ಯರ್ಥಂ ಪಾನಮೇವಂ ಪ್ರಶಸ್ಯತೆ ಪಾನದರ್ಥಶ್ಚ ಕಾಮಶ್ಚ ಧರ್ಮಶ್ಚ ಪರಿಹೀಯತೆ. ಧರ್ಮಾರ್ಥಗಳ ಸಿದ್ಧಿಗೆ ಯತ್ನಿಸುವವರು ಹೀಗೆ ಸತತವಾಗಿ ಸುರಾಪಾನ ಮಾಡುವುದನ್ನು ಪ್ರಶಂಸಿಸುವುದಿಲ್ಲ. ಸುರಾಪಾನದಿಂದ ಅರ್ಥ ಧರ್ಮ ಕಾಮಗಳು ವಿನಾಶ ಹೊಂದುತ್ತವೆ. ಧರ್ಮಲೋಪೋ ಮಹಾಂಸ್ತಾವತ್ ಕೃತೆ ಹ್ಯಪ್ರತಿಕೂರ್ವತಃ ಅರ್ಥಲೋಪಶ್ಚ ಮಿತ್ರಸ್ಯ ನಾಶೇ ಗುಣವತೋ ಮಹಾನ್. ಉಪಕಾರ ಮಾಡಿದವನಿಗೆ ಪ್ರತ್ಯುಪಕಾರ ಮಾಡದೇ ಇರುವುದರಿಂದ ಮಹತ್ತಾದ ಧರ್ಮಲೋಪವಾಗುತ್ತದೆ. ಗುಣವಂತನಾದ ಮಿತ್ರನ ವಿನಾಶದಿಂದಾಗಿ ಮಹತ್ತರವಾದ ಅರ್ಥನಾಶವು ಸಂಭವಿಸುತ್ತದೆ. ಮಿತ್ರಂ ಹ್ಯರ್ಥ ಗುಣಶ್ರೇಷ್ಠಂ ಸತ್ಯ ಧರ್ಮ ಪರಾಯಣಂ ತದ್ವಯಂತು ಪರಿತ್ಯಕ್ತಂ ನತು ಧರ್ಮೇ ವ್ಯವಸ್ಥಿತಂ. ಅರ್ಥಕ್ಕೆ ಸಾಧನಭೂತನಾಗಿ ದಕ್ಷತೆಯೇ ಮುಂತಾದ ಶ್ರೇಷ್ಠ ಗುಣಗಳಿಗೆ ಆಶ್ರಯಭೂತನಾದ ಸತ್ಯ ಧರ್ಮ ಪರಾಯಣನಾದ ಮಿತ್ರನನ್ನು ಪರಿತ್ಯಜಿಸುತ್ತಿರುವ ಸುಗ್ರೀವನು ಧರ್ಮದಲ್ಲಿ ನೆಲೆಸಿಕ್ಕದೆ ಅರ್ಥ ಕಾಮಗಳೆರಡರಿಂದಲೂ ವಂಚಿತನಾಗುತ್ತಾನೆ. ಕಾರ್ಯದ ತತ್ವವನ್ನು ಅರಿತಿರುವವಳೆ, ಧರ್ಮಾರ್ಥಗಳ ಲೋಪಕ್ಕೆ ಕಾರಣವಾದ ಕಾರ್ಯವು ಹೀಗೆ ನಡೆಯುತ್ತಿರುವಾಗ ನಾವು ಮುಂದೆ ಯಾವ ಕಾರ್ಯವನ್ನು ಮಾಡಬೇಕೆಂಬುದನ್ನು ಹೇಳಲು ನೀನೇ ಸಮರ್ಥಳಾಗಿರುವೆ. ತಾರೆಯು ಧರ್ಮಾರ್ಥಗಳ ಸಂಬಂಧದಿಂದ ಯುಕ್ತವಾಗಿದ್ದ ಮಧುರ ಭಾವದಿಂದ ಕೂಡಿದ್ದ ಲಕ್ಷ್ಮಣನ ಮಾತನ್ನು ಕೇಳಿ ಮನುಜೇಂದ್ರನಾದ ಶ್ರೀರಾಮನಿಗೆ ಪ್ರಯೋಜನಕರವಾದ ಸೀತಾನ್ವೇಷಣೆಯ ಕಾರ್ಯದಲ್ಲಿ ಸುಗ್ರೀವನು ತೊಡಗಿರುವನೆಂಬ ಬಗೆಗೆ ವಿಶ್ವಾಸ ಉಂಟಾಗುವಂತೆ ಲಕ್ಷ್ಮಣನಿಗೆ ಹೇಳಿದಳು. ನ ಕೋಪ ಕಾಲ ಕ್ಷಿತಿಪಾಲ ಪುತ್ರ ನ ಚಾತಿ ಕೋಪ ಸ್ವಜನೇ ವಿಧೇಯ ತದರ್ಥ ಕಾಮಸ್ಯ ಜನಸ್ಯ ತಸ್ಯ ಪ್ರಮಾದಮಪ್ಯರ್ ಹಸಿವೀರ ಸೋಢುಂ. ರಾಜಪುತ್ರನೇ, ಇದು ಕೋಪಗೊಳ್ಳುವುದಕ್ಕೆ ಸರಿಯಾದ ಸಮಯವಲ್ಲ. ಮೇಲಾಗಿ ಸ್ವಜನರಲ್ಲಿ ಹೆಚ್ಚು ಕೋಪಗೊಳ್ಳುವುದು ಉಚಿತವಲ್ಲ. ನಿಮಗೆ ಪ್ರಯೋಜನವಾಗುವುದನ್ನೇ ಸರ್ವದಾ ಅಪೇಕ್ಷಿಸುತ್ತಿರುವ ಆ ನಿನ್ನ ಸ್ವಜನರಿಂದ ಪ್ರಮಾದವೇ ನಡೆದಿದ್ದರೂ ಅದನ್ನು ಸಹಿಸಿಕೊಳ್ಳುವುದೇ ನಿನಗೆ ಉಚಿತವಾಗಿದೆ. ಕೋಪಂ ಕಥಂ ನಾಮ ಗುಣ ಪ್ರಕೃಷ್ಟ ಕುಮಾರ ಕುರ್ಯಾದಪಕೃಷ್ಟ ಸ್ವತ್ವೇ ಕಸ್ತ್ವದ್ವಿಧ ಕೋಪ ವಶಂ ಹಿ ಗಚ್ಚೆ ತತ್ ಸತ್ವಾವರುದ್ಧಸ್ತಪಸ ಪ್ರಸೂತಿ. ಕುಮಾರ, ಗುಣಗಳಿಂದ ಶ್ರೇಷ್ಠನಾಗಿರುವ ನೀನು ಹೀನ ಸತ್ವನಾದ ಸುಗ್ರೀವನ ವಿಷಯದಲ್ಲಿ ಹೇಗೆ ಕೋಪಿಸಿಕೊಳ್ಳುವೆ? ಶುದ್ಧ ಸತ್ವನಾದ ಶಾಂತಿ ರೂಪವಾದ ತಪಸ್ಸಿಗೆ ಉಗಮಸ್ಥಾನನಾಗಿರುವ ನಿನ್ನಂತಹ ಯಾವನು ತಾನೇ ಕೋಪಕ್ಕೆ ವಶನಾಗುತ್ತಾನೆ? ಜಾನಾಮಿ ರೋಷಂ ಹರಿವೀರ ಬಂಧೋರ್ ಜಾನಾಮಿ ಕಾರ್ಯಸ್ಯ ಚ ಕಾಲ ಸಂಗಂ ಜಾನಾಮಿ ಕಾರ್ಯಂ ತ್ವಯಿ ಯತ್ಕೃತಂ ನ ಸ್ವಚ್ಛಾಪಿ ಸ್ಥಚ್ಚಾಪಿ ಜಾನಾಮಿ ಯದರ್ಥ ಕಾರ್ಯಂ. ಕಪೀಶ್ವರನಿಗೆ ಸ್ನೇಹಿತನಾಗಿರುವ ಶ್ರೀರಾಮನ ರೋಷಕ್ಕೆ ಕಾರಣವನ್ನು ನಾನು ಬಲ್ಲೆನು. ಸುಗ್ರೀವನು ಮಾಡಬೇಕಾಗಿರುವ ಸೀತಾನ್ವೇಷಣೆಯ ಕಾರ್ಯದಲ್ಲಿ ಆಗಿರುವ ವಿಳಂಬವನ್ನು ತಿಳಿದಿದ್ದೇನೆ. ನಮ್ಮ ಸಲುವಾಗಿ ನೀವು ಮಾಡಿರುವ ವಾಲಿ ವಧರೂಪವಾದ ಉಪಕಾರವನ್ನು ನಾನು ಬಲ್ಲೆನು. ಮುಂದೆ ಮಾಡಬೇಕಾದ ಕಾರ್ಯವು ನನಗೆ ತಿಳಿದಿದೆ. ತಚ್ಚಾಪಿ ಜಾನಾಮಿ ತಥಾ ವಿಷಕ್ಷ್ಯಂ ಬಲಂ ನರಶ್ರೇಷ್ಠ ಶರೀರಜಸ್ಯ ಜಾನಾಮಿ ಯಸ್ಮಿಂಶ್ಚ ಜನೇವ ಬದ್ಧಂ ಕಾಮೇನ ಸುಗ್ರೀವ ಮಸಕ್ತ ಮಧ್ಯ. ನರಶ್ರೇಷ್ಠನೇ, ಮನ್ಮಥನ ಬಲವು ಸಹಿಸಲು ಅಸಾಧ್ಯವಾದುದೆಂಬುದನ್ನು ತಿಳಿದಿದ್ದೇನೆ. ಯಾವ ಜನರಲ್ಲಿ ಅವನು ಆಸಕ್ತನಾಗಿರುವನೆಂಬುದನ್ನು ತಿಳಿದಿದ್ದೇನೆ. ಈಗ ಅವನು ಎಲ್ಲ ಕಾರ್ಯಗಳಲ್ಲಿಯೂ ನಿರಾಸಕ್ತನಾಗಿರುವನು ಎಂಬುದನ್ನು ತಿಳಿದಿದ್ದೇನೆ. ಸಕಾಮತಂತ್ರೇ ತವ ಬುದ್ಧಿರಸ್ತಿ ತಂ ವೈ ಯಥಾ ಮನ್ಯು ವಶಂ ಪ್ರಪನ್ನಃ ನ ದೇಶ ಕಾಲೌ ಹಿ ನ ಚಾರ್ಥ ಧರ್ಮ ವಪೇಕ್ಷತೆ ಕಾಮರತಿರ್ಮನುಷ್ಯ. ಕಾಮತಂತ್ರದಲ್ಲಿ ನಿನಗೆ ತಿಳುವಳಿಕೆಯಿಲ್ಲ, ಅದರ ಮಹತ್ವವನ್ನು ನೀನು ತಿಳಿದಿಲ್ಲ. ಕಾಮಾಭಿಭೂತನಾದ ಸುಗ್ರೀವನ ವಿಷಯದಲ್ಲಿ ಕೋಪಗೊಂಡಿರುವುದೇ ಇದನ್ನು ಸೂಚಿಸುತ್ತದೆ.
ಕಾಮದಲ್ಲಿಯೇ ಆಸಕ್ತನಾದ ಮನುಷ್ಯನು ಕಾಲ ದೇಶಗಳನ್ನು ನೋಡುವುದಿಲ್ಲ, ಧರ್ಮಾರ್ಥಗಳನ್ನು ಲಕ್ಷಿಸುವುದಿಲ್ಲ. ತ್ವಂ ಕಾಮವೃತ್ತಂ ಮಮ ಸನ್ನಿಕೃಷ್ಟಂ ಕಾಮಾಭಿಯೋಗಾಚ್ಚ ವಿಮುಕ್ತಲಜ್ಜಂ ಕ್ಷಮಸ್ವ ತಾವತ್ ಪರಿವೀರ ತದ್ಭ್ರಾತರಂ ವಾನರ ವಂಶನಾಥಂ. ಶತ್ರುವೀರ ಹಂತಕನೇ ಲಕ್ಷ್ಮಣ, ಅತ್ಯಂತ ಕಾಮಾಸಕ್ತನಾಗಿ ನನ್ನ ಅಂತಃಪುರದಲ್ಲಿಯೇ ಇರುವ, ಕಾಮಾತುರನಾಗಿರುವುದರಿಂದಲೇ ನಿರ್ಲಜ್ಜನೂ ಆಗಿರುವ ವಾನರ ವಂಶಕ್ಕೆ ಸ್ವಾಮಿಯಾದ ನಿನ್ನ ಸಹೋದರನಾದ ಸುಗ್ರೀವನನ್ನು ಕ್ಷಮಿಸು. ಮಹರ್ಷಯೋ ಧರ್ಮ ತಪೋಭಿಕಾಮಾ ಕಾಮಾನುಕಾಮ ಪ್ರತಿಬದ್ಧ ಮೋಹಾ ಅಯಂ ಪ್ರಕೃತ್ಯ ಚಪಲಃ ಕಪಿಸ್ತು ಕಥಂ ನ ಸಜ್ಜೇತ ಸುಖೇಶು ರಾಜ. ಧರ್ಮನಿಷ್ಠರಾದ ತಪಸ್ಸಿನಲ್ಲಿಯೇ ನಿರತರಾದ ಮಹರ್ಷಿಗಳೂ ಕೂಡ ಕೆಲವು ವೇಳೆ ವಿಷಯಾಭಿಲಾಷಿಗಳಾಗಿ ವ್ಯಾಮೋಹದಿಂದ ಬಂಧಿಸಲ್ಪಡುತ್ತಾರೆ. ಅದರಲ್ಲೂ ಈತನು ಸ್ವಭಾವದಿಂದಲೇ ಚಪಲ ಚಿತ್ತನಾದ ಕಪಿಯು. ಇಂತಹವನು ಕಾಮೋಪಭೋಗ ಸುಖಗಳಲ್ಲಿ ಹೇಗೆ ತಾನೇ ಆಸಕ್ತನಾಗದೇ ಇದ್ದಾನು? ಸುರಾಪಾನದಿಂದ ಭ್ರಮಿತವಾದ ಕಣ್ಣುಗಳನ್ನು ಹೊಂದಿದ್ದ ಆ ವಾನರಿಯು ಅಪ್ರಮೇಯನಾದ ಲಕ್ಷ್ಮಣನಿಗೆ ಮಹಾರ್ಥಯುಕ್ತವಾದ ಈ ಮಾತುಗಳನ್ನು ಹೇಳಿ ಪುನಃ ತನ್ನ ಪತಿಗೆ ಹಿತಕರವಾದ ಮಾತುಗಳನ್ನು ಸಲಿಗೆಯಿಂದಲೇ ಹೇಳಿದಳು. ನರಶ್ರೇಷ್ಠನೇ, ಸುಗ್ರೀವನು ಮನ್ಮಥನಿಗೆ ಅಧೀನನಾಗಿದ್ದರೂ ನಿಮ್ಮ ಪ್ರಯೋಜನ ಸಿದ್ಧಿಗಾಗಿ ಬಹಳ ಹಿಂದೆಯೇ ಸೀತಾನ್ವೇಷಣೆಯ ಕಾರ್ಯಕ್ಕೆ ಆಜ್ಞೆಯನ್ನಿತ್ತಿರುವನು. ಅವನ ಆಜ್ಞಾನುಸಾರವಾಗಿ ಕಾಮರೂಪಿಗಳಾದ ಮಹಾವೀರ್ಯರಾದ ನಾನಾ ಪರ್ವತಗಳಲ್ಲಿ ವಾಸ ಮಾಡುತ್ತಿರುವ ವಾನರರು ಲಕ್ಷ ಕೋಟಿ ಸಂಖ್ಯೆಯಲ್ಲಿ ಇಲ್ಲಿಗೆ ಆಗಮಿಸಿರುತ್ತಾರೆ. ಅಂತಃಪುರದಲ್ಲಿರುವ ಸ್ತ್ರೀಯರನ್ನು ನೋಡುವುದು ಅನುಚಿತವೆಂದು ಭಾವಿಸಿ ಹೊರಭಾಗದಲ್ಲಿಯೇ ನಿಂತಿರುವ ನೀನು ಸದಾಚಾರವನ್ನು ರಕ್ಷಿಸಿರುವೆ. ಈಗ ತಾನೇ ನಿನ್ನನ್ನು ಅಂತಃಪುರಕ್ಕೆ ಸ್ವಾಗತಿಸುತ್ತಿದ್ದೇನೆ. ಒಳಗೆ ಬಾ. ಅಚ್ಚಲಂ ಮಿತ್ರಭಾವೇನ ಸತಾಂ ದಾರಾವಲೋಕನಂ. ಇತರರ ಭಾರ್ಯೆಯರನ್ನು ಮಿತ್ರ ಭಾವದಿಂದ, ಅಂದರೆ ತಾಯಿ ತಂಗಿಯರೆಂಬ ಭಾವನೆಯಿಂದ ಕಾಣುವುದು ಸತ್ಪುರುಷರಿಗೆ ದೋಷಾವಹವಲ್ಲ. ಮಹಾಬಾಹುವಾದ ಶತ್ರು ದರ್ಪ ವಿನಾಶಕನಾದ ಲಕ್ಷ್ಮಣನು ಹೀಗೆ ತಾರೆಯಿಂದಲೂ ಅನುಮತಿಯನ್ನು ಪಡೆದು ಕಾರ್ಯದ ತ್ವರೆಯಿಂದಲೂ ಪ್ರಚೋದಿತನಾಗಿ ಸುಗ್ರೀವನ ಅಂತಃಪುರವನ್ನು ಪ್ರವೇಶಿಸಿದನು. ಆ ಸಮಯದಲ್ಲಿ ಸುಗ್ರೀವನು ಬಹುಮೂಲ್ಯವಾದ ರತ್ನಗಂಬಳಿಗಳನ್ನು ಹೊದ್ದಿಸಿದ್ದ ಸುವರ್ಣಮಯವಾದ ಮತ್ತು ಶ್ರೇಷ್ಠವಾದ ಸಿಂಹಾಸನದಲ್ಲಿ ಕುಳಿತಿದ್ದನು. ಸೂರ್ಯ ಸದೃಶನಾಗಿದ್ದನು. ಶರೀರವನ್ನು ದಿವ್ಯವಾದ ಆಭರಣಗಳಿಂದ ಸಿಂಗರಿಸಿಕೊಂಡಿದ್ದನು. ದಿವ್ಯ ರೂಪನಾಗಿದ್ದನು. ದಿವ್ಯವಾದ ಮಾಲೆಗಳನ್ನು ಧರಿಸಿದ್ದನು. ಮಹೇಂದ್ರನಂತೆ ದುರ್ಜಯನಾಗಿದ್ದ ಯಶೋವಂತನಾದ ಅವನ ಸುತ್ತಲೂ ದಿವ್ಯವಾದ ಹಾರಗಳಿಂದಲೂ ಆಭರಣಗಳಿಂದಲೂ ಸಮಲಂಕೃತರಾಗಿದ್ದ ಪ್ರಮದೆಯರು ನಿಂತು ಅವನನ್ನು ಉಪಚರಿಸುತ್ತಿದ್ದರು. ಹೀಗೆ ಸುಖಲೋಲುಪನಾಗಿದ್ದ ಸುಗ್ರೀವನನ್ನು ನೋಡಿದೊಡನೆಯೇ ಲಕ್ಷ್ಮಣನ ಕೋಪವು ಅಧಿಕವಾಯಿತು. ಕಣ್ಣುಗಳು ಕೆಂಡದಂತಾದವು. ಅವನು ಸಾಕ್ಷಾತ್ ಯಮರಾಜನಂತೆಯೇ ಕಾಣುತ್ತಿದ್ದನು. ರುಮೆಯನ್ನು ಗಾಢವಾಗಿ ಆಲಿಂಗನೆ ಮಾಡಿಕೊಂಡು ಶ್ರೇಷ್ಠವಾದ ಸಿಂಹಾಸನದಲ್ಲಿ ಕುಳಿತಿದ್ದ ಶುದ್ಧವಾದ ಚಿನ್ನದ ಬಣ್ಣದಿಂದ ಕಂಗೊಳಿಸುತ್ತಿದ್ದ ವೀರನಾದ ವಿಶಾಲ ನೇತ್ರನಾದ ಸುಗ್ರೀವನು ಮಹಾವೀರ್ಯನಾದ ಸುವಿಶಾಲ ನೇತ್ರನಾದ ಲಕ್ಷ್ಮಣನನ್ನು ನೋಡಿದನು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ 33ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.